ಎಲ್ಲ ಪಂಚಾಯತ್ ಶಾಲೆಗೆ ಬೈತಾರೆ ಸಂಘ ಇಲಾಖೆ ನಾವು ನಮ್ಗೆ ಹುಟ್ಟಾನ ಎಲ್ಲಿ ಮಾಡ್ಯಾನ ಅದು ನೋಡ್ಲಿ ಮಾಡ್ಲಿರಿ ನಮ್ಗೆ ಯಾಕೆ ಬೈಕ್ ಅಪ್ಪನು ಹಾಳು ಮನುಷ್ಯರೇನ ಅವ್ನ ಹೆಂಡ್ತಿಗೆ ಬೈಲಿ ಮಕ್ಕಳಿಗೆ ಬೈಲಿ ವಿಜುಗೌಡರು ನಮ್ಮ ಪಾರ್ಟಿದು ಇಟ್ಟು ಚಿಂತೆ ಮಾಡ್ಲಾಕತ್ತಾರ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ ನಮ್ಮ ಲೀಡರ್ ಅದಾರ ಸೆಟ್ಟಿಂಗ್ ಮಾಡ್ತಾರಂತ ಮತ್ತು ಅವ್ರು ಸೆಟ್ಟಿಂಗ್ ಮಾಡೇ 4 ಸರ್ತಿ ಸೋತಾರೇನ್ರಿ ನಿಮ್ಮ ಮುಂದೆ ಪ್ರೆಸ್ ಮೀಟ್ ಮಾಡಿದ್ರು ವಿಜುಗೌಡರು ಹಮೀದ್ ಮುಷ್ರಿಫ್ ಬಲಿ ಪುಷು ಆಗ್ಯಾನ ಅಂತ ಹೇಳ್ಯಾರ ಮತ್ತು ಅವ್ರು 4 ಸರ್ತಿ ಸೋತಾರ ಅವ್ರು ಬಲಿ ಪುಷು ಆಗ್ಯಾರೇನ್ರಿ ನಮ್ಮ ಹೈಕಮಾಂಡ್ ನನಗೆ ಟಿಕೆಟ್ ಕೊಡಬೇಕಾದ್ರೆ ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋತಾರೆ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು DK ಶಿವಕುಮಾರ್ ಸಾಹೇಬರು ನಾ RS ಬರ್ತೀನಂತ ನನಗೆ ಕೊಟ್ಟಿದ್ರು ಪಟ್ ಸರ್ತಿ ಅವ್ರು RS ಬಂದಿದ್ರು ಭಾಗವಾನ 48,000ಕ್ಕೆ ನಾ 75,000 ತಗೊಂಡಿನಿ ವಿಜುಗೌಡರು ನಮ್ಮ ಪಾರ್ಟಿದು ಇಟ್ಟು ಚಿಂತೆ ಮಾಡ್ಲಾಕತ್ತಾರ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ ನಮ್ಮ ಲೀಡರ್ ಅದಾರ ಸೆಟ್ಟಿಂಗ್ ಮಾಡ್ತಾರಂತ ಮತ್ತು ಅವ್ರು ಸೆಟ್ಟಿಂಗ್ ಮಾಡೇ 4 ಸರ್ತಿ ಸೋತಾರೇನ್ರಿ ಅವ್ರ ಪಾರ್ಟಿದು ಅವ್ರು ನೋಡಬೇಕು ನಮ್ಮ ಪಾರ್ಟಿ ಅದ ಹೈಕಮಾಂಡ್ ಅದ ನಾವು ನೋಡ್ತೀವಿ ನಾವು ಮಾಡ್ತೀವಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರು ಅದಾರ ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಅದಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅದ DK ಶಿವಕುಮಾರ್ ಸಾಹೇಬ್ರು ಅದಾರ ಅದಕ್ಕೆ ಪಾರ್ಟಿ ನೋಡಿ ನಮ್ಗೆ ಟಿಕೆಟ್ ಕೊಟ್ಟು 2ನೇ ಸರ್ತಿ 86,000 ತಗೊಂಡಿನಿ ಬೋಕಸ್ ಓಟ್ ಮಾಡಿ ಬಂದಾರಂತ ಅವ್ರು ಹೇಳಕತ್ತಾರ ನನ್ನ ಬಲ್ಲಿ ಪ್ರೂಫ್ ಅದ 22,000 ಬೋಕಸ್ ಓಟ್ ಮಾಡಿದ್ದು ಬೋಕಸ್ ಓಟ್ಲಿಂದ RS ಬಂದಾರ ಅವರು ನಾವು ಮಾಡಿಲ್ಲ ಅದು ಬೋಕಸ್ ಅವ್ರು ಹೇಳ್ಯಾರಿ ಮತ್ತು ಭಾಗವನ್ರ ಟಿಕೆಟ್ ಸಿಕ್ಕರೆ ಅವರು ಸೆಟ್ಟಿಂಗ್ ಮಾಡ್ಕೊಂಡಾರ ಅಂದ್ರೆ ಸೆಟ್ಟಿಂಗ್ ಯಾರು ಮಾಡ್ಕೊಳಂಗಿಲ್ಲ ಅವ್ರಿಗೇನು ಕಡಿಮೆ ಅದ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಸೆಟ್ಟಿಂಗ್ ಮಾಡ್ಲಾಕ ಸೆಟ್ಟಿಂಗ್ ಮಾಡ್ಕೊಳ್ಳೋರು ಮಾಡ್ಕೊಳಕತ್ತಾರೆ ಭಾಗವಾನ್ ಕೂಡ ನಾವು ಕಾಂಗ್ರೆಸ್ ಪಾರ್ಟಿಯವ್ರು ಯಾರು ನಾವು ಸೆಟ್ಟಿಂಗ್ ಮಾಡ್ಕೊಳ್ಳೋರಿಲ್ಲ ಪಾರ್ಟಿದು ಹೆಂಗೆ ಬಡಿಸ್ತಾರೆ ನಾ ಕ್ಯಾಂಡಿಡೇಟ್ ಅದೀನಿ ನಾ ಹೇಳಬೇಕು ಫೋಕಸ್ ಮಾಡಿ ಗೆದ್ದು ಬಂದಾರಂತ ಅವ್ರು ಹೇಳ್ತಾರೆ ನಾ ಹೇಳ್ತೀನಿ ಸೆಟ್ಟಿಂಗ್ ಹೆಂಗೆ ಮಾಡ್ತಾರೆ ಅವ್ರು 4 ಸರ್ತಿ ಸೋತಾರ ಅವ್ರು ಸೆಟ್ಟಿಂಗ್ ಮಾಡ್ಕೊಂಡಾರೇನ ಅವ್ರ ಪಾರ್ಟಿದು ಅವ್ರು ಮಾಡಬೇಕು ನಮ್ಮ ಪಾರ್ಟಿದು ನಾ ಕ್ಯಾಂಡಿಡೇಟ್ ಅದೀನಿ 2 ಸರ್ತಿ ಸೋತು ರಾತ್ರಿ ಹಗಲ್ಲ ತಿರುಗಾಡ್ಲಿಕ್ಕತ್ತೀನಿ ಅವ್ರು ಯಾರ್ಯಾರು ಗೂಡ್ ಸೆಟ್ಟಿಂಗ್ ಮಾಡ್ಕೊಂಡಾರ ಅವ್ರು ಸೆಟ್ಟಿಂಗ್ ಮಾಡಿ ಬೀಳಾಕತ್ತಾರ ನಾ ಏನು 2 ಸರ್ತಿ ಸೋತೀನಿ ಪರ್ ಸರ್ತಿ 75 ತಗೊಂಡಿನಿ ಸೆಕೆಂಡ್ ಸರ್ತಿ 86,000 ತಗೊಂಡಿನಿ ಸರ್ ಅದು ನೀವು ಮಾಡ್ಕೊಂಡಿರಿ ಅಂತ ಅವ್ರು ಹೇಳ್ತಾ ಇಲ್ಲ ನಿಮ್ಮ ಕೆಲವು ಮುಖಂಡರುಗಳು ಯತ್ನಾಳ್ ಜೊತೆಗೆ ಸೆಟ್ಟಿಂಗ್ ಮಾಡ್ಕೊಂಡು ನಮ್ಮ ಮುಖಂಡರುಗಳು ಬಿಜೆಪಿನೇ ಕಾಂಗ್ರೆಸ್ ಏನಿರಿ ನಮಗೂ ಎಲ್ಲ ಜಾತಿಯವ್ರು ಓಟ್ ಕೊಟ್ಟಾರ ಬಸನಗೌಡ್ರು ಹೇಳ್ತಾರೆ ನಾವು 1,60,000 ಅದೀರಿ ಎಲ್ಲಾರು ನಾನು ನೋಟ್ ಮತ್ತು ಎಲ್ಲಾರು ನಮ್ಗೂ ಅದಾರ್ರಿ ಅವ್ರಿಗೆ ಖರೀದಿ ಮಾಡ್ಕೊಂಡಾರೆ ಅವ್ರು ಎಲ್ಲಾರು ಕೂಡ ಹೌದು ಒಳ ಒಪ್ಪಂದ ಮಾಡ್ಕೊಂಡಿಲ್ಲ ಫೋಕಸ್ ಮಾಡಿದ್ ಕರೆ ಅದ ನಮ್ಮಲ್ಲಿ ಪ್ರೂಫ್ ಅದ ಹೇಳ್ಯಾರ ಮತ್ತು ಭಾಗವಾನ್ ಟಿಕೆಟ್ ಕೊಟ್ರೆ ಅವ್ರು RS ಬರ್ತಿದ್ರು ಯಾಕೆ ಕಟ್ ಮಾಡಿರಂತಾರೆ ಇದು ಪಾರ್ಟಿ ಅದ ರೀ ನಂದು ರಿಪೋರ್ಟ್ ತಗೊಂಡಾರ ನಂಗೆ ಟಿಕೆಟ್ ಕೊಟ್ಟಾರ ಎಂ ಬಿ ಪಾಟೀಲ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಪರಮೇಶ್ವರ್ ಸಾಹೇಬ್ರು ಇದ್ರು ಫಸ್ಟ್ ಸರ್ತಿ ಸೆಕೆಂಡ್ ಸರ್ತಿ DK ಶಿವಕುಮಾರ್ ಸಾಹೇಬ್ರು ಇದ್ರು ಮತ್ತು ನಮ್ಮ ಪಾರ್ಟಿದು ಇವ್ರಿಗೆ ಹೇಳಿಕೊಡ್ತಾರೇನ್ರಿ ಯಾರು ಬೇಕಾದ ಬೈಲಿ ನಮ್ಮ ಸಮಾಜ ನಮ್ಮ ಮೊಹಮ್ಮದ್ ಸಲ್ಲಲ್ಲಾಹು ಬೈಯೋದ ಅವನ ಅಪ್ಪನ ಮನೆದೇನ್ರಿ ಅವ ಎಲ್ಲಿ ಹುಟ್ಟ್ಯಾನ ಎಲ್ಲಿ ಮಾಡ್ಯಾನ ಅದು ನೋಡ್ಲಿ ಮಂದಿಗೇನು ಹುಟ್ಟಿದ್ದು ಬೈಗಳ ಸಂಬಂಧ ಭಾರತೀಯ ಜನತಾ ಪಕ್ಷ ಉಚ್ಚಾಟಿಸಿದ್ದಾರೆ ಅವ್ರನ್ನ ದಟ್ ಈಸ್ ದ ರಿಸಲ್ಟ್ ಆಫ್ ಇಸ್ ಅನ್ಪಾರ್ಲಿಮೆಂಟರಿ ಬೈಗಳ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಜಾತಿ ವೈದ್ಯ ಜಗಳ ಮಾಡಿದ್ರೆ ನಾನು ಕೂಡ ಮಾಡಲಿ ನೀವು ಎಲ್ಲರೂ ಗಟ್ಟಾಗ್ರಿ ನೀವು ಎಲ್ಲರೂ ಜಗಳ ಮಾಡಿರಿ ಅವ್ರ ಮಕ್ಕಳಿಗೆ ಶಾಲೆ ಕಲೀರಿ ವಿದ್ಯಾಭ್ಯಾಸ ಮಾಡಿರಿ ನೀವೇನಾರಿ ಅವ್ರಿಗೆ ಅಭಿವೃದ್ಧಿ ಮಾಡಿರಿ ಫ್ಯಾಕ್ಟ್ರಿ ಮಾಡಿರಿ ಅದು ಬಿಟ್ಟು ನೀವು ಒಗ್ಗಟ್ಟಾಗ್ರಿ ನೀವು ಜಗಳ ಮಾಡಿರಿ ಟ್ರೇನ್ ಸುಟ್ಟ ಜಂಡ ಇರಿಸ್ದ ಎಲ್ಲ ಮಾಡ್ದ ಇನ್ನೂ ಎಷ್ಟರೇ ಜಗಳ ಹತ್ಬೇಕಂತ
ಪಾರ್ಟಿಲಿಂದರೇ ಹೊರಗೆ ಹಾಕ್ಯಾರ, ರಾಜಕೀಯರೇ ಮಾಡ್ಲಾಕ. ಬರೇ ರಾಜಕೀಯ ಹಿಂದೂ ಮುಸಲ್ಮಾನ್ ಹಿಂದೂದು ಓಟ್ ತಗೋರಿ, ನೀವು ಕೆಲಸ ಮಾಡಿ ಅಭಿವೃದ್ಧಿ ಮಾಡಿ, ಅವ್ರ ನೌಕರಿ ಹಚ್ಚಿರಿ, ಅವ್ರ ಫ್ಯಾಕ್ಟ್ರಿ ತೆಗೀರಿ, ಏನಾರೇ ಉದ್ಯೋಗ ಕೊಡ್ರಿ. ಅದು ಬಿಟ್ಟು ಮುಂಜಾನೆ ಹತ್ಕೊಳ್ಳೆ ಹಿಂದೂ ಮುಸಲ್ಮಾನ್ ಏನೋ ಬುದ್ಧಿಯರೇ ಅದ, ಹ್ಯಾಂಗಾರೆ ಆರಸ್ ಕೊಟ್ಟಾರ, ಹ್ಯಾಂಗಿಲ್ಲ ಬೋಗಸ್ ಆರಸ್ ಬಂದಾನ. ಸುಪ್ರೀಂ ಕೋರ್ಟ್ ಹೋಗಿನ್ರಿ, ಸೆಟ್ಟಿಂಗ್ ಮಾಡ್ಕೊಂಡಾನ್ರಿ ಅವ ಹೈಕೋರ್ಟ್ದೊಳಗೆ. ನಾನು ಬಲ್ಲಿ ಪುರುಪ ಆಗಿ ನಿಮ್ಮ ಮಿಷಿನ್ನೇ ನಾನು ತರಿಸ್ತೀನಿ. 2 ಕಡೆ ಡಬಲ್ ಎತ್ತಿದ್ದು, ಎಲ್ಲಿಂದ ಬಾಲ್ಕಿಲಿಂದ ಬಂದಾವ, ಬಿದರ್ಲಿಂದ ಬಂದಾವ. ಅದು ಡಬಲ್ ಇರ್ಲಿಕ್ಕಂದ್ರೆ ನಾವು ಊರೇ ಬಿಟ್ಟು ಹೋಗ್ತೀನಿ, ನನ್ನ ಆಸ್ತಿ ಬಿಟ್ಟು ಪುರುಪ್ ಮಾಡ್ತೀನಿ. ಅವ ಯಾವ ಇಲ್ಲ ಅಂತ ನನ್ನ ಬಲ್ಲಿ ಕರ್ಕೊಂಬರ್ರಿ, ಒಯ್ದು ನಿಮ್ಗೆ ಮುಂದೆ ಕುಂದರ್ಸಿ ಮಾಡಿಸ್ಕೊಡ್ತೀನಿ. ಒಂದು ಸೈ ಇಲ್ಲ ಅಂತ ಡಿಕ್ಮಿಟ್ ಮಾಡ್ಯಾರಿ, ಒಂದು ಸೈ ಸುಪ್ರೀಂ ಕೋರ್ಟ್ ಬರೇ ಒಂದು ಸೈ ಇಲ್ಲ. ಟೆಕ್ನಿಕ್ಯಾಲಿಟಿ ಮೇಲೆ ಡಿಸ್ಮಿಸಲ್ ಆಗಿದೆ, ನಾಟ್ ಆನ್ ಮೆರಿಟ್ಸ್. ಹೈಕೋರ್ಟ್ ಡಿಸ್ಮಿಸಲ್ ಏನಾಗಿದೆ ಅಮೀರ್ ಮುಷ್ರಿಫ್ ಅವ್ರದ್ದು ಕೇಸ್ ಟೆಕ್ನಿಕಲ್ ಪಾಯಿಂಟ್ ಮೇಲೆ ಆಗಿದೆ, ಬಿಕಾಸ್ ಆಫ್ ನಾನ್ ಮೆನ್ಷನಿಂಗ್ ದ ಸಿಗ್ನೇಚರ್ ಆನ್ ದಿ ಅಫಿಡವಿಟ್. ಈಗ ಅದನ್ನ ದಟ್ ಕ್ವಶನ್ ವಾಸ್ ಚಾಲೆಂಜ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಕನ್ಸಿಡರ್ಡ್ ಅವರ್ ಅಬ್ಜೆಕ್ಷನ್ ಅಂಡ್ ಅಪೀಲ್ ಇಸ್ ಅಡ್ಮಿಟೆಡ್. ಲೆಟ್ ಅಸ್ ಸಿ ದ ವರ್ಡಿಕ್ಟ್ ಆಫ್ ಸುಪ್ರೀಂ ಕೋರ್ಟ್ ಆನ್ ಮೆರಿಟ್ಸ್. ಪಾರ್ಟಿ ಯಾರಿಗಾಗಿದ್ದಾರೆ? ಅವ್ರಿಗೆ ಚಿಂಚೋಳಿ MLA ತಿಳ್ಬೇಕಾಗ್ಯದ, ಬಿಜಾಪುರ MLA ಹೇಳಕ್ ನಮಗೂ ಸ್ವಲ್ಪ ನಾಚಿಕೆ ಬರ್ತದೆ. ಯಾಕಂದ್ರೆ ಚಿಂಚೋಳಿ ಶಾಸಕತೆ ಹೆಸರು ಇಡ್ಬೇಕಾಗ್ಯದ. ಯಾಕಂದ್ರೆ ಅವ್ರಿಗೆ ಗೊತ್ತು ಮತದಾರ ಓಟ್ ಹಾಕಿದ್ರು ಚಿಂಚೋಳಿದವರು, ಬಿಜಾಪುರದವ್ರು ಓಟ್ ಹಾಕಿಲ್ಲ ಅವ್ರಿಗೆ. ಚಿಂಚೋಳಿ ಶಾಸಕತೆ ಹೆಸರು ಇಲ್ಲ, ನಮಗ ಹಂಗ ಅನಿಸ್ತಾ ಹೇಳ್ತೀವಿ ನಾವು. ನೆಕ್ಸ್ಟ್ ಪಾಯಿಂಟ್ ಕೇಳಿ. ಈಗ ಬೈದಿದ್ದಾರೆ ಇವರು ಮೊಹಮ್ಮದ್ ಪೈಗಂಬರ್ ಅವರು, ಇದರಲ್ಲಿ ಹುಟ್ಟಿದ್ದಾರೆ, ಠಾಕ್ರೆ ಅವರು ಮನೆ ಆಗಿಟ್ಟಾರ ಅನ್ನೋ ಮಾತು ಅಂದಿದ್ದಾರೆ. ಇದ್ರ ಮುಂದಿನ ಆಕ್ಷನ್ ನೀವು ಏನು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ? ಕಾನೂನು ಮಾಡ್ತೀವಿ, ಏನು ಬೇಕಾದ ಮಾಡ್ತೀವಿ. ಮೊಹಮ್ಮದ್ ಪೈಗಂಬರ್ ಸಲುವಾಗಿ ನಾವು ಜೀವ ಕೊಡ್ತೀವಿ. ನಾವು ಒಬ್ಬರೇ ಇಲ್ಲ, ಪೂರಾ ದೇಶ ಜೀವ ಕೊಡ್ತೈತಿ. ಮರ್ಯಾದೆಲಿಂದ ಚಂದಾಗಿ ಮಾತಾಡಿದ್ರೆ ಚಲೋ. ಮುಸಲ್ರಿಗೆ ಪಾಕಿಸ್ತಾನ ನಾವು ಹೋಗಿಲ್ಲ, ನಾವು ಇಲ್ಲೇ ಅದೀವಿ. 800 ವರ್ಷದಿಂದ ನಮ್ಮ ಮುತ್ಯಾಂದ ಆಸ್ತಿ ನಾವು ಬಿಜಾಪುರದ್ದು ತೋರಿಸ್ತೀವಿ. ಅವ ಬಿಜಾಪುರದಿದ್ರೆ ಹೇಳವ, ಉಳ್ಕಿ ಪಂಚಮಶಾಲಿ ಹಿಂದೂ ಮಂದಿ ಎಲ್ಲ ಹಿಂದೂ ಮಂದಿಗೆ ಯಾರು ಹೇಳವ? ಬಸವನಗೌಡ ಒಬ್ಬನೇ ಅವಂಗೆ ಹೇಳಿಕತ್ತೀವಿ ನಾವು. ಅವನದು ಆಸ್ತಿ 600 ವರ್ಷದಿಂದ ತೋರಿಸಿದ್ರೆ ನಾವು ಊರು ಬಿಟ್ಟು ಹೋಗ್ತೀನಿ. ಬಿಜಾಪುರ ಸಿಟಿದು ಇಲ್ಲಿಕಂದ್ರೆ ನಾ ತೋರಿಸ್ತೀನಿ ನಮ್ಮ ಆಸ್ತಿ. ಇಲ್ಲಿ ಇದ್ದಿದ್ದು ನಮ್ಮ ಮುತ್ಯಾಂದ ನಾವು ಆಸ್ತಿ ತೋರಿಸ್ತೀವಿ. ಅವ ನಮ್ಮ ಪಾಕಿಸ್ತಾನ ಹೋಗ್ರಿ ಅಂತಾನ. ಪಾಕಿಸ್ತಾನ ಮಂದಿ ನಿನ್ನ ಅಪ್ಪಂದು ಊರದ ಎಲ್ಲರಿಗೇನು ಕೊಂಡು ತಗೊಂಡು ಏನು ಊರ್ಗೆ ಸುಮ್ಮ ಬರೇ ರಾಜಕೀಯ ಮಾಡೋದು, ಎಲೆಕ್ಷನ್ ಸಲುವಾಗಿ ಜಾತಿನ ಸಲುವಾಗಿ ಮಾಡಬೇಕು. ಅದು ಮುಂಜಾನೆಯಲ್ಲಿ ಸಂಜೆ ತನ ಮುಸ್ಲಿಮ್ರಿಗೆ ಬೈದು ಎಲ್ಲರಿಗೂ ಬೈದು. ನನಗೆ ಏನಾರೇ ತಿಳಿದಿ ಮುಸ್ಲಿಂ ಅನ್ನೋದು, ಬೈಯೋದು, ಎಲ್ಲ ಮಾಡೋದು, ಎಲ್ಲಿ ಬೇಕಾದಲ್ಲಿ ಜಾತಿ ಮಾಡೋದು. ಇದು ಬಿಟ್ಟು ಅಭಿವೃದ್ಧಿ ಮಾಡಿರಿ, ಅಭಿವೃದ್ಧಿ ಕೆಲಸ ಮಾಡಿರಿ. ಅವರು ಪಾರ್ಟಿಲಿಂದ ಹೊರಗೆ ಹಾಕ್ಯಾರ. ಈಗ ನಮ್ಮ ಹುಜೂರ್ ಮೊಹಮ್ಮದ್ ಸಲಾಂ ಬೈದ್ರೆ ಯಾರೂ ಬಿಡಂಗಿಲ್ಲ. ಅವ್ರಿಗೆ ಏನಾರೇ ಮಾಡಲಿ ಮತ್ತು ನಾ ಪಾರ್ಟಿಯಾಗ ಬರಲಿ ಅಂತ ಬೈಲಾಕತ್ತಾರ. ಇದು ಮತ್ತೊಮ್ಮೆ ಹೇಳಿಕತ್ತೀವಿ, ನಿಮ್ಮ ಮನೆ ತನ ನಾವು ಬರ್ತೀವಿ. ಇದರ ಮ್ಯಾಗ ನೀವು ನಮ್ಮ ಹುಜೂರ್ ಮೊಹಮ್ಮದ್ ಸಲಾಂ ಅವ್ರ ಹೆಸರು ತೆಗೆದ್ರೆ ಈಗ ಹೇಳಿಕತ್ತೀವಿ. ಯಾಕಂದ್ರೆ ಅವ್ರ ಸಲುವಾಗಿ ನಾವು ದೇಶನೂ ಬಿಟ್ಟು ಹೋಗ್ತೀವಿ. ಅಂಥವ್ರು ನಮ್ಮ ಹುಜೂರ್ ಮೊಹಮ್ಮದ್ ಸಲಾಂ ಎಲ್ಲ ದೇಶದೊಳಗದ. ಮೊಹಮ್ಮದ್ ಪೈಗಂಬರ್ ಅವರು ಬರೇ ಹೆಸರು ತಗೊಂಡ್ರೆ ನಾವು ತ್ಯಾಗ ಮಾಡ್ತೀವಿ. ಅಂಥವ್ರಿಗೆ ಹೇಳೋದು ಮಾಡೋದು ಮಾಡಿದ್ರೆ ಮತ್ತು ಹುಷಾರ್ಲಿಂದ ಮಾಡ್ರಿ. ಇದು 23-24 ತಾರೀಕು ಪೂರ್ವ ಮೀಟಿಂಗ್ ಮಾಡಿ 15 ತಾರೀಕಿತ್ತು ಅದು ಕ್ಯಾನ್ಸಲ್ ಮಾಡಿವಿ. 23-24 ತಾರೀಕು ಮಾಡ್ತೀವಿ. ಯಾರ್ಯಾರು ಬಂದು ಎಲ್ಲಾರು ಕರಿತೀವಿ. ಯಾರ್ಯಾರು ಬರ್ತಾರೆ ಬಂದು ಎಲ್ಲಾರು ನಮ್ಮ ಎಲ್ಲ ಕಾಸ್ಟ್ ಮಂದಿಗೆ ತಗೊಂಡು ನಾವು ಮಾಡ್ತೀವಿ. 2 ದಿನ ಪೂರ್ವ ಮೀಟಿಂಗ್ ಮಾಡ್ತೀವಿ ರೀ. 15 ತಾರೀಕು ಇದು ಮಾಡ್ತೀವಿ. ಅದು ಡಿಸೈಡ್ ಆಗಿಲ್ಲ. ಬಂದರು